ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಚಲವಾದಿ ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 50 ವರ್ಷ ಆಯಿತು, ಒಂದು 100 ಸಿನಿಮಾ ಮಾಡಿ ಬಿಡಬೇಡಿ. ನಾಕ್ಷಕರ್ ವಯಸ್ಸೇ ಆಗಲ್ಲ, ನಾನು ದಮ್ಮು 25 ವರ್ಷದಿಂದ ನೋಡ್ತೇನೆ, ಹಂಗೇವನೇ. ನಾಕ್ಷಕರ ಹತ್ರ ಕನಸಿಗೆ ಬಡತನ ಇರಲ್ಲ, ಜೇಬು ಬಡತನ ಬಂದ್ಬಿಡುತ್ತೆ. ಎಲ್ಲರೂ ಲೊಕೇಶನ್ಸ್ನ ಕಾರ್ಗಳಲ್ಲಿ ಅಲ್ಲೆಲ್ಲಿ ಹೋಗಿ ನೋಡ್ಕೊಂಬಂದ್ರೆ ಮ್ಯಾಪಲ್ಲಿ ನೋಡಿದ್ದು ಬೇಕು ಅಂತಾನೆ, ಅದಕ್ಕೆ 0 ಜಾಸ್ತಿ ಆದರೂ ಕೊಡ್ತಾರೆ, ಇನ್ನು ಕೆಲವದಕ್ಕೆ 0 ಇರಲ್ಲ. 0 ಕಮ್ಮಿ ಮಾಡಿ ಅವ್ರಿಗೆ ಕನ್ಫ್ಯೂಷನ್ ಮಾಡಿ ಆ ಲೊಕೇಶನ್ ಕೆಲಸ ಮುಗಿಸಿರ್ತಾರೆ. ಯಾಕೆಂದರೆ ಆ ಬುದ್ಧಿವಂತಿಕೆ ಇದೆ. ಒಂದೇನಪ್ಪ ಅಂತಂದರೆ, ತಾನೇನೇ ಮಾಡಿದ್ರು ತನಗೋಸ್ಕರ ಅಲ್ಲ, ಸಿನಿಮಾಗೋಸ್ಕರ ಮಾಡಿರ್ತಾನೆ, ತನ್ನ ಸ್ನೇಹಿತರಿಗೋಸ್ಕರ ಮಾಡಿರ್ತಾನೆ. ನಮಗೆ ಸಂಜು ವೆಟ್ಸ್ ಗೀತ ಪಾರ್ಟ್ 1 ಈಗ ಮುಗೀತಂದ್ರೆ ಮುಗಿಸ್ಬಿಟ್ಟ. ಅಯ್ಯೋ ರಿಲೀಸ್ ಆಗ್ತಿದೆ ಅಂತಂದ್ರೆ ಅಯ್ಯೋ ರಾತ್ರಿ ಟೆನ್ಷನ್ನು, ಅಯ್ಯೋ ರಿಲೀಸ್ ಆಗಲ್ಲ ಅಂತ ಅಂದ್ಬಿಟ್ಟು ಹಂಗಾಗಿ ತಿರ್ಗ ಒಬ್ಬರು ಫೈನಾನ್ಷಿಯಲ್ ಒಂದು ಸೆಟಲ್ಮೆಂಟ್ ಮಾಡ್ಬಿಟ್ಟು ಗಿಟಬಿಟ್ಟು ಚೆಕ್ ಎಲ್ಲ ಕೊಡಿಸ್ಬಿಟ್ಟು ಇದಕ್ಕೆ ನಾವು ಬೈರೋ ಮಾಡಿದ್ದು ಅಂದರು. ಅವರು ಆರ್ಮಿ ಚೆಕ್ ಕೇಳಿದ್ರು, ಇಲ್ಲ ಗಿಟಪುಟ್ ಕೊಡಿಸಿದ್ರೆ ಬಿಟ್ಟು ಗಿಟಪುಟ್ ಚೆಕ್ ಕೊಡಿಸಿದ್ದೆ. ನಾನು ಇವರೆಲ್ಲ ಹೊರಟರು, ನಾನು ಈಗ ಇದು ಕೈಯಲ್ಲಿ ಬೀಗ ಇಟ್ಕೊಂಡು ಸ್ವಿಫ್ಟ್ದು ಫೈನಾನ್ಷಿಯಲ್ ಹತ್ರ ಮಾತಾಡ್ತಾ ಇದ್ದೆ. ದುಡ್ಡು ಕೊಡೋದ್ರು, ಅಣ್ಣ ನಾಳೆ ರಿಲೀಸ್ ಆಗುತ್ತೆ, ಪಿಕ್ಚರ್ ಹಿಟ್ಟಾಗುತ್ತೆ, ಕೊಡ್ತೀನಿ ಅಂದೆ. ಹೌದಾ ಅಂದ್ಬಿಟ್ಟು ಮೆತ್ತಿಗೆ ಎತ್ಕೊಂಡು ಕೈಯಿದ್ದ ಕಾರೇ ಎತ್ಕೊಂಡು ಹೋಗ್ಬಿಟ್ರು. ಸೊ ಆ ಥರದ ದಿನಗಳು ಅದ್ರ ಬೆಳಿಗ್ಗೆ ಆಗಿದ್ದು ಬೇರೆ ಅಲ್ವಾ. ಅದು ಕೊನೆಗೂ ಗೊತ್ತಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಅದು ಹೆಂಗೆ ಗೊತ್ತಾಯ್ತು ಏನೋ. ಅದು ಡೇ 1ನಿಂದ ಅದು ನಾಕ್ಷಕರು ಮತ್ತು ಕಿಟ್ಟಪ್ಪನ ಕಾಂಬಿನೇಷನ್ ಅಂತ ಕಾಣುತ್ತೆ. ಕರ್ನಾಟಕದ ನಾವು ಎಲ್ಲೇ ಶೂಟಿಂಗ್ ಹೋದ್ರು ಅದ್ರ ಬಗ್ಗೆ ಮಾತಾಡೋರು, ಅದ್ರ ಬಗ್ಗೆ ತುಂಬ ಪ್ರೀತಿಯಿಂದ ಯಾವಾಗ ಬರುತ್ತೆ ಅಂತ ಸಿನಿಮಾ ಅಂತ ಎಲ್ಲರೂ ಕೇಳೋರು. ಬೇರೆ ಥರ ಇದೆ ಈ ಸಿನಿಮಾ. ಅದ್ರದ್ದು ಯಾಕೆಂದರೆ ಅದೇ ಹೇಳ್ದಲ್ಲ, ಜೇಬಿಗೆ ಬಡತನ ಇದ್ರೂ ಅದ್ರ ಡಿಸೈನ್ ಆಗಲಿ, ಆ ಸಿನಿಮಾ ಕಂಪ್ಲೀಟ್ ಆಗೋದಕ್ಕಾಗಲಿ, ಆ ಬೇಕಿದ್ದ ಲೊಕೇಶನ್ಸ್ ಆಗಲಿ, ಹೆಗ್ಗಡೆಯವ್ರಿಗೂ ಒಂದು ಕಾಂಬಿನೇಷನ್ನು. ಆ ದೂದ್ ಸಾಗರ್ ಕೆಳಗೆ ಇಳಿದ್ಬಿಟ್ಟವ್ರೆ ಹೆಲಿಕಾಪ್ಟರ್ ತಿರ್ಗಾ ಮೇಲ್ಗೆ ಹೋಯ್ತಲ್ಲ, ಏನು ಮಾಡೋದು ಅಣ್ಣ. ಅದು ಮೇಲ್ಗೆ ಹೋಯ್ತಾ ಇಲ್ಲ, ಓಕೆ. ಇದು 24 ನಂಬರ್ಗೆ ಹಾಕಿದ್ರು. ರವಿ ಅವ್ರ ಸತ್ರ ಕಡೆ ಕ್ಯಾಮ್ರಾ ಹಿಡ್ಕೊಂಡು ಕೂತವ್ರೆ. ಅವ್ರು ನಂಗೆ ಹೇಳ್ತವ್ರು, ನಿಮ್ಮ ಮನೆದೇವ್ರು ನೆನೆಸ್ಕೊಂಡು ಬ್ಯಾಕ್ ಹೋಯ್ತಾ ಇಲ್ಲ ಅಂತ. ಇವ್ರು ಏನು ಅಂತವ್ರು ನನಗೆ, ನಾನು ಏನೂ ಇಲ್ಲ ನಿಮ್ಮ ಈ ಥರದ ಎಷ್ಟೋ ಅಚ್ಚರಿಗಳು, ಅದ್ಭುತಗಳು. ಹೀಗಾಗಿ ಅದನ್ನು ಸಿನಿಮಾ ಕಂಪ್ಲೀಟ್ ಮಾಡಿ ಕೊನೆಗೆ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಇತಿಹಾಸಗಳನ್ನು ಕೊಟ್ಟಂಥ ಸಿನಿಮಾಗಳು ಸಾಕಷ್ಟು ಇದ್ದಾವೆ. ಯಾಕೆಂದರೆ ಅದು ಸಿದ್ಧಲಿಂಗಯ್ಯರಾಗ್ಬೋದು, ಮಂಗಾರ ಮನುಷ್ಯ, ಭೂತನ್ ಮಗಾಯು, ಪುಟ್ಟಣ್ಣವರಾಗ್ಬೋದು. ಒಂದಷ್ಟು ಸಿನಿಮಾ ಜನ ಯಾವತ್ತೂ ಮರೆಯೋದಿಲ್ಲ. ಅದೇ ಥರ ಸಂಜು ವೆಟ್ಸ್ ಗೀತನ ಕನ್ನಡ ಚಿತ್ರರಂಗ, ಕನ್ನಡದ ಪ್ರೇಕ್ಷಕರು ಯಾವತ್ತೂ ಮರೆಯೋದಿಲ್ಲ. ಅದ್ರ ಸಾಂಗ್ಸ್ ಆಗ್ಬೋದು, ನಮ್ಮ ಕಿಟ್ಟಪ್ಪ ಮತ್ತು ನಾಕ್ಷಕರ್ ಕಾಂಬಿನೇಷನ್ ಆಗ್ಬೋದು. ಇದನ್ನು ಮತ್ತೆ ಈ 2 ಬಂದಿದೆ. ಈ 2 ಕೂಡ ನಿಜವಾಗ್ಲೂ ಒಂದು ಬೇರೆ ಥರದ್ದು ಮಾಡಿಕೊಂಡಿದ್ದಾರೆ. ಈಗಾಗಲೇ ಅದ್ರ ಉದಾಹರಣೆಯಾಗೆ ಹೌದು, ಇದಕ್ಕೆ ನಾವು ಇದು ಮಾಡಲೇಬೇಕು ಅಂತ ನಮಗೆ ಸರಿಯಾಗಿ ಈ ಛಲ ಇರೋರೇ ಸಿಕ್ಕಿದ್ದಾರೆ, ಕುಮಾರ್ ಅವರು. ಹಾಗಾಗಿ ಫಸ್ಟು ಅದನ್ನು ಮುಗಿಸ್ಕೊಂಬಂದಿದ್ದಾರೆ. ಮತ್ತು ಮಿಕ್ಕಿದ್ದೆಲ್ಲನೂ ಅದು ನಾಕ್ಷಕರಿಗೆ ಅದು ಹೊರದೇಶ ಆಗಲಿ, ಈ ದೇಶ ಆಗಲಿ, ಸ್ತಂಭ ಆಗಲಿ, ಇದಾಗಲಿ, ಅದೇನು ಬೇಕೋ ಅದನ್ನು ತೆಗಿತಾನೆ, ನಿಮ್ಮನ್ನೆಲ್ಲರನ್ನು ಮೆಚ್ಚಿಸ್ತಾನೆ. ಇದು ನಿಮಗೆಲ್ಲರಿಗೂ ಮೆಚ್ಚುಗೆ ಆಗುತ್ತೆ, ನೀವೆಲ್ಲ ಹೋಗ್ತೀರಾ, ಇದನ್ನು ನೀವೆಲ್ಲರೂ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆಯಿಂದ ನಿಮ್ಮೆಲ್ಲರ ಹಾರೈಕೆ ಮತ್ತು ಪ್ರೀತಿಯನ್ನು ಬಯಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.